ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಇವತ್ತು ಭಾರತದಲ್ಲಿ ಅತ್ಯಂತ ಜನಪ್ರಿಯತೆಯನ್ನು ಪಡ್ಕೋತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನ ಮ್ಯೂಚುವಲ್ ಫಂಡ್ಗಳಲ್ಲಿ SIP ಮೂಲಕ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ನಾವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಮಗೆ ಅನೇಕ ಬೆನಿಫಿಟ್ ಸಿಗುತ್ತೆ. ಮೊದಲೇದಾಗಿ ಬಂದ್ಬಿಟ್ಟು ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್. ನಮ್ಮ ಮ್ಯೂಚುವಲ್ ಫಂಡ್ನ ನೋಡ್ಕೊಳ್ಳೋದಕ್ಕೆ ಪ್ರೊಫೆಷ್ನಲ್ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ಅವ್ರಿಗೆ 15-20 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಮ್ಮ ಪರವಾಗಿ ಅವರು ಸ್ಟಾಕ್ಸ್ಗಳನ್ನು ಬೈ ಸೆಲ್ ಮಾಡ್ತಾರೆ. ಎರಡನೇದು ಬಂದ್ಬಿಟ್ಟು ಡೈವರ್ಸಿಫಿಕೇಷನ್. ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಮ ಅಮೌಂಟ್ ಬಂದ್ಬಿಟ್ಟು ಫಾರ್ಮಾ, ಬ್ಯಾಂಕಿಂಗ್, FMCG, IT ಈ ರೀತಿ ಪ್ರತಿಯೊಂದು ಸೆಕ್ಟರ್ನಲ್ಲಿ, ಪ್ರತಿಯೊಂದು ಇಂಡಸ್ಟ್ರಿನಲ್ಲಿ ಡೈವರ್ಸಿಫಿಕೇಷನ್ ಆಗುತ್ತೆ, ಇನ್ಕ್ಲೂಡಿಂಗ್ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್, ಸೊ ದ್ಯಾಟ್ ಯು ವಿಲ್ ಗೆಟ್ ಅ ಗುಡ್ ಡೈವರ್ಸಿಫಿಕೇಷನ್. ಮೂರನೇದು ಬಂದ್ಬಿಟ್ಟು ರುಪಿ ಕಾಸ್ಟ್ ಆ್ಯಾವ್ರೇಜಿಂಗ್. ನೀವು ಮ್ಯೂಚುವಲ್ ಫಂಡಲ್ಲಿ SIP ಮೋಡ್ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮಾರ್ಕೆಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಮಾರ್ಕೆಟ್ ಮೇಲೆ ಹೋದಾಗ ನಿಮಗೆ ಕಡಿಮೆ ಯೂನಿಟ್ ಸಿಗುತ್ತೆ, ಮಾರ್ಕೆಟ್ ಕೆಳಗಡೆ ಬಂದಾಗ ನಿಮಗೆ ಯೂನಿಟ್ಸ್ ಜಾಸ್ತಿ ಸಿಕ್ಬಿಟ್ಟು ಆಟೋಮೆಟಿಕ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅವರೇಜ್ ಆಗಿ ಲಾಂಗ್ ಟರ್ಮಲ್ಲಿ ನೀವು ಒಂದು ಒಳ್ಳೆ ವೆಲ್ತನ್ನು ಕ್ರಿಯೇಟ್ ಮಾಡ್ಬೋದು. ಸ್ನೇಹಿತರೆ, ನಾವೆಲ್ಲ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಆದರೆ ಮ್ಯೂಚುವಲ್ ಫಂಡಲ್ಲಿ ಅನೇಕ ರೀತಿಯ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳಿದ್ದಾವೆ. ಅವುಗಳ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇರೋದಿಲ್ಲ. ಅವುಗಳನ್ನು ಈ ವಿಡಿಯೋದಲ್ಲಿ 1 by 1 ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಉದಾಹರಣೆಗೆ SIP ಅಂದ್ರೇನು, SIP ಟಾಪಪ್ ಅಂದ್ರೇನು, ಲಂಸಮ್ ಅಂದ್ರೇನು, SWP ಅಂದ್ರೇನು, STP ಅಂದ್ರೇನು, ಇವುಗಳನ್ನು ನಾವು ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನು 1 by 1 ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ನೇಹಿತರೆ, ವಿಷಯವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣದೊಂದು ರಿಕ್ವೆಸ್ಟ್ ಏನಂತಂದರೆ, ಇನ್ನೂ ಕೂಡ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಹಾಯ ಸಹಕಾರ ಖಂಡಿತ ನಮಗೆ ಬೇಕಾಗುತ್ತೆ. ಇದು ನಾವು ಹೆಚ್ಚು ವಿಡಿಯೋ ಮಾಡೋದಕ್ಕೆ, ನಿಮ್ಮನ್ನು ಎಜುಕೇಟ್ ಮಾಡೋದಕ್ಕೆ ನಮಗೆ ಎನ್ಕರೇಜ್ ಕೊಟ್ಟಂಗಾಗತ್ತೆ. ಅದರ ಜೊತೆಗೆ ನಾನೊಬ್ಬ ಸರ್ಟಿಫೈಡ್ ಮ್ಯೂಚುವಲ್ ಫಂಡ್ ಅಡ್ವೈಸರ್. ನಿಮ್ಮ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನ ನಾನು ಫ್ರೀಯಾಗಿ ರಿವ್ಯೂ ಮಾಡಿಕೊಡ್ತೀನಿ. ನಿಮಗೇನಾದರೂ ಸಪೋರ್ಟ್ ಬೇಕು ಅಥವಾ ಸರ್ವಿಸ್ ಬೇಕು ಅಂತಂದರೆ ಕೆಳಗಡೆ ಕಾಣ್ತಿರುವಂಥ ವಾಟ್ಸಪ್ ನಂಬರಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಡೆಫಿನೆಟ್ ಆಗಿ ನಿಮ್ಗೆ ಹೆಲ್ಪ್ ಮಾಡಿಕೊಡ್ತೀನಿ. ಮೊದಲೇದು ಬಂದ್ಬಿಟ್ಟು SIP, ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಹೇಳಿ. ಪ್ರತಿಯೊಂದು ಮ್ಯೂಚುವಲ್ ಫಂಡಲ್ಲೂ ಕೂಡ ಇಟ್ ಕ್ಯಾನ್ ಬಿ ಈಕ್ವಿಟಿ ಮ್ಯೂಚುವಲ್ ಫಂಡ್, ಡೆಟ್ ಮ್ಯೂಚುವಲ್ ಫಂಡ್, ಹೈಬ್ರಿಡ್ ಮ್ಯೂಚುವಲ್ ಫಂಡ್, ಎಲ್ಲ ಮ್ಯೂಚುವಲ್ ಫಂಡಲ್ಲೂ ಕೂಡ SIP ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಂದು ಆಪ್ಷನ್ ಇರುತ್ತೆ. SIP ಅಂತಂದರೆ ತಿಂಗಳ ನೀವು ಪೇ ಮಾಡೋದಕ್ಕೆ SIP ಅಂತ ಕರೀತಾರೆ. ಒಂದು ಉದಾಹರಣೆ ಮೂಲಕ ಹೇಳೋದಾದರೆ, ನೀವು ತಿಂಗಳ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಪ್ರತಿ ತಿಂಗಳು 10ನೇ ತಾರೀಕಿಗೆ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಅಮೌಂಟ್ ಡೆಬಿಟ್ ಆಗಬೇಕು ಅಂತಂದರೆ, ಒಂದ್ಸಲ ನೀವು ಈ ಆಟೋ ಡೆಬಿಟ್ ಅಥವಾ ಬ್ಯಾಂಕ್ ಮ್ಯಾಂಡೇಟನ್ನು ಸೆಟ್ ಮಾಡಾದ್ಮೇಲೆ ತಿಂಗಳ 10ನೇ ತಾರೀಕಿಗೆ 10,000 ರೂಪಾಯಿ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಆಟೋಮೆಟಿಕ್ ಆಗಿ ಕಟ್ ಆಗುತ್ತೆ. ಈ ಒಂದು ಪ್ರೋಸೆಸ್ಗೆ ವಿ ಕಾಲ್ ಇಟ್ ಆಸ್ SIP ಅಂತ ಕರೀತಾರೆ. ಇಲ್ಲಿ ಮಿನಿಮಮ್ ಅಮೌಂಟ್ ಬಂದ್ಬಿಟ್ಟು ನೀವು 500 ಇಂದನೂ ಕೂಡ SIPಯನ್ನು ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಶಕ್ತಿ ಎಷ್ಟಿರುತ್ತೆ ಅಷ್ಟು ಅಮೌಂಟನ್ನು ನೀವು ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈ SIPನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಗೆ ಏನು ಬೆನಿಫಿಟ್ ಆಗುತ್ತೆ ಅಂತಂದರೆ, ನಿಮಗೆ ಮಾರ್ಕೆಟ್ ವಾಲಟಿಲಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಮಾರ್ಕೆಟ್ ಮೇಲೆ ಹೋದಾಗ ನಿಮಗೆ ಕಡಿಮೆ ಯೂನಿಟ್ ಸಿಗುತ್ತೆ, ಕೆಳಗಡೆ ಬಂದಾಗ ಜಾಸ್ತಿ ಯೂನಿಟ್ ಸಿಗುತ್ತೆ. ಆಟೋಮೆಟಿಕ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಆವ್ರೇಜ್ ಆಗಿ ಲಾಂಗ್ ಟರ್ಮಲ್ಲಿ ಒಂದು ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸ್ನೇಹಿತರೆ, ನಾನು ಕೆಲವೊಂದಿಷ್ಟು SIPಗಳು ಕಳೆದ ಒಂದು 30 ವರ್ಷಗಳಲ್ಲಿ ಯಾವ ರೀತಿ ವೆಲ್ತ್ ಕ್ರಿಯೇಟ್ ಮಾಡಿದವು ಅನ್ನೋದನ್ನು ಕೆಲವೊಂದಿಷ್ಟು ಉದಾಹರಣೆಗಳ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ನೇಹಿತರೆ, ನಿಮಗೆ ಸ್ಕ್ರೀನಲ್ಲಿ 3 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಕಾಣ್ತಾ ಇದೆ. ಮೊದಲನೇದಾಗಿ ಬಂದ್ಬಿಟ್ಟು ನಿಪಾನ್ ಇಂಡಿಯಾ ಗ್ರೋತ್ ಫಂಡ್, ಫ್ರಾಂಕ್ಲಿನ್ ಇಂಡಿಯಾ ಪ್ರೈಮಾ ಫಂಡ್ ಮತ್ತು HDFC ಫ್ಲೆಕ್ಸಿ ಕ್ಯಾಪ್ ಫಂಡ್. ಈ 3 ಸ್ಕೀಮ್ಗಳು 1995 ಆರಂಭ ಆಗಿದೆ, 30 ವರ್ಷಗಳನ್ನು ಕಂಪ್ಲೀಟ್ ಮಾಡಿದೆ. 3 ಸ್ಕೀಮ್ಗಳು ಸಿನ್ಸ್ ಇನ್ಸೆಪ್ಷನ್ ಅರೌಂಡ್ 21-22% ರಿಟರ್ನ್ನ ಜನರೇಟ್ ಮಾಡಿದ್ದಾವೆ. ನೀವು 3 ಸ್ಕೀಮ್ಗಳಲ್ಲಿ 10,000 ರೂಪಾಯಿ SIP ಮಾಡಿದರೆ ಸಿನ್ಸ್ ಇನ್ಸೆಪ್ಷನ್ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ 36 ಲ್ಯಾಕ್ ಆಗ್ತಿತ್ತು. ನಿಪಾನ್ ಇಂಡಿಯಾ ಗ್ರೋತ್ ಫಂಡಲ್ಲಿ 24 crores, ಫ್ರಾಂಕ್ಲಿನ್ ಇಂಡಿಯಾ ಪ್ರೈಮಾ ಫಂಡಲ್ಲಿ 23 crores, HDFC ಫ್ಲೆಕ್ಸಿ ಕ್ಯಾಪ್ ಫಂಡಲ್ಲಿ 22 crores ಆಗಿದೆ. ಈ ರೀತಿ ಅನೇಕ SIP ಮ್ಯೂಚುವಲ್ ಫಂಡ್ ಸ್ಕೀಮ್ಗಳು ಇನ್ವೆಸ್ಟರ್ಸ್ಗೆ ದೊಡ್ಡ ಮಟ್ಟದಲ್ಲಿ ವೆಲ್ತ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾವೆ. ಎರಡನೇದು ಬಂದ್ಬಿಟ್ಟು SIP ಟಾಪಪ್. SIP ಟಾಪಪ್ ಇಸ್ ಅ ಫೆಸಿಲಿಟಿ ವಿಚ್ ಇಸ್ ಅವೈಲೇಬಲ್ ಇನ್ ಎವ್ರಿ ಮ್ಯೂಚುವಲ್ ಫಂಡ್ ಸ್ಕೀಮ್. ಪ್ರತಿಯೊಂದು ಮ್ಯೂಚುವಲ್ ಫಂಡ್ ಸ್ಕೀಮಲ್ಲೂ ಕೂಡ ಈ SIP ಟಾಪಪ್ ಅನ್ನೋ ಒಂದು ಫೆಸಿಲಿಟಿ ಅವೈಲೇಬಲ್ ಇರುತ್ತೆ. SIP ಟಾಪಪ್ ಅಂತಂದರೆ ಪ್ರತಿ ವರ್ಷ ನೀವೇನು SIP ಮಾಡ್ತಿರ್ತೀರಾ, ತಿಂಗಳ ಪೇ ಮಾಡ್ತಿರ್ತೀರಾ, ಅದನ್ನು ಇಯರ್ ಆನ್ ಇಯರ್ ಇನ್ಕ್ರೀಸ್ ಮಾಡುವಂಥ ಪ್ರೋಸೆಸ್ಗೆ ವಿ ಕಾಲ್ ಇಟ್ ಎಸ್ SIP ಟಾಪಪ್ ಅಂತ ಕರೀತಾರೆ. ಈ ಅಮೌಂಟನ್ನು ನೀವು ಪ್ರತಿ ವರ್ಷ ಸರ್ಟನ್ ಅಮೌಂಟ್ ಆದರೂ ಇನ್ಕ್ರೀಸ್ ಮಾಡ್ಕೋಬೋದು. ಉದಾಹರಣೆಗೆ ನೀವು 10,000 ರೂಪಾಯಿ ಎವ್ರಿ ಇಯರ್ ಪೇ ಮಾಡ್ತಿರ್ತೀರಾ, ನೆಕ್ಸ್ಟ್ ವರ್ಷ 10,100, ಅದರ ನೆಕ್ಸ್ಟ್ ವರ್ಷ 10,200,
ಅದರ ನೆಕ್ಸ್ಟ್ ವರ್ಷ 10,300. ಈ ರೀತಿ ಎವ್ರಿ ಇಯರ್ ಸರ್ಟನ್ ಅಮೌಂಟನ್ನಾದರೂ ಇನ್ಕ್ರೀಸ್ ಮಾಡ್ಬೋದು ಅಥವಾ ಸರ್ಟನ್ ಪರ್ಸೆಂಟೇಜ್ ಆದರೂ ಇನ್ಕ್ರೀಸ್ ಮಾಡ್ಬೋದು. ಉದಾಹರಣೆಗೆ ಈ ವರ್ಷ 10,000 ರೂಪಾಯಿ ಕಟ್ತಿರ್ತೀರ, ನೆಕ್ಸ್ಟ್ ವರ್ಷ ಅದನ್ನು 10% ಇನ್ಕ್ರೀಸ್ ಮಾಡೋದು, ಅಂದರೆ 11,000 ಪೇ ಮಾಡೋದು. ಈ ರೀತಿ ಆಟೋಮೆಟಿಕ್ ಆಗಿ ಪ್ರತಿ ವರ್ಷ ನಿಮ್ಮ ಅಮೌಂಟನ್ನು ಇನ್ಕ್ರೀಸ್ ಮಾಡುವಂಥ ಪ್ರೋಸೆಸ್ಗೆ ವಿ ಕಾಲ್ ಇಟ್ ಆಸ್ SIP ಟಾಪ್ ಅಪ್ ಅಂತ ಕರೀತಾರೆ. ಸೊ ಇದನ್ನು ಯಾರು ಯುಟಿಲೈಸ್ ಮಾಡ್ಕೋಬಹುದು ಅಂತಂದರೆ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಪ್ರತಿ ವರ್ಷ ಅವ್ರ ಕಂಪ್ನಿ ಕಡೆಯಿಂದ ಸ್ಯಾಲ್ರಿ ಹೈಕ್ ಆಗ್ತಿರತ್ತೆ. ಸೊ ನಿಮ್ಮ ಇನ್ಕ್ರೀಸ್ ಆಗುವಂಥ ಸ್ಯಾಲ್ರಿಯನ್ನು ನೀವು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು ಅಂತಂದರೆ SIP ಟಾಪ್ ಅಪ್ ಮಾಡೋದು ತುಂಬ ಒಳ್ಳೆಯದು. ಅದರ ಜೊತೆಗೆ ನೀವು SIP ಟಾಪ್ ಅಪ್ ಮಾಡೋದ್ರಿಂದ ಇನ್ನೊಂದು ಬೆನಿಫಿಟ್ ನಿಮ್ಗೆ ಏನಾಗುತ್ತೆ ಅಂತಂದರೆ ನಿಮ್ಮೆಲ್ಲ ಫಿನಾನ್ಷಿಯಲ್ ಗೋಲ್ಗಳನ್ನು ನೀವು ಆದಷ್ಟು ಬೇಗ ರೀಚ್ ಆಗ್ಬೋದು. ಸ್ನೇಹಿತರೆ, SIP ಟಾಪ್ ಅಪ್ ಅನ್ನೋದು ಯಾವ ರೀತಿ ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದಕ್ಕೆ ನಿಮ್ಗೊಂದಿಷ್ಟು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು 10,000 ರೂಪಾಯಿ SIP ಮಾಡ್ತಿದ್ದೀರಾ, 5 ವರ್ಷಕ್ಕೆ, 10 ವರ್ಷಕ್ಕೆ, 15 ವರ್ಷಕ್ಕೆ, 20 ವರ್ಷಕ್ಕೆ, 25 ವರ್ಷಕ್ಕೆ ನಾರ್ಮಲ್ SIPಗೆ ಪ್ಲಸ್ 10% ನೀವು ಟಾಪ್ ಅಪ್ ಮಾಡಿದಾಗ ಯಾವ ರೀತಿ ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದಕ್ಕೆ ಒಂದಿಷ್ಟು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. 10,000 ರೂಪಾಯಿ SIP ವಿತ್ 15% ರಿಟರ್ನ್ 5 ವರ್ಷಕ್ಕೆ ನಾರ್ಮಲ್ SIP ನಲ್ಲಿ ನಿಮ್ಗೆ 8,73,000 ಆಯ್ತು. 10% ಟಾಪ್ ಅಪ್ ಮಾಡಿರೋ SIP ನಿಮ್ಗೆ 10 ಲಕ್ಷ ಆಯ್ತು. 10ನೇ ವರ್ಷಕ್ಕೆ ನಾರ್ಮಲ್ SIP ನಲ್ಲಿ ನಿಮ್ಗೆ 26 ಲಕ್ಷ ಆಯ್ತು. ಟಾಪ್ ಅಪ್ SIP ನಲ್ಲಿ ನಿಮ್ಗೆ 37 ಲಕ್ಷ ಆಯ್ತು. 15 ವರ್ಷಕ್ಕೆ ನಾರ್ಮಲ್ SIP ನಲ್ಲಿ 61 ಲಕ್ಷ ಆಯ್ತು. ಟಾಪ್ ಅಪ್ SIP ನಲ್ಲಿ 1 ಕೋಟಿ ಆಯ್ತು. ನಾರ್ಮಲ್ SIP ನಲ್ಲಿ 20 ವರ್ಷಕ್ಕೆ 1,32 ಲಕ್ಷ ಆಯ್ತು. ಟಾಪ್ ಅಪ್ SIP ನಲ್ಲಿ 2,50 ಲಕ್ಷ ಆಯ್ತು. 25 ವರ್ಷಕ್ಕೆ ನಾರ್ಮಲ್ SIP ನಲ್ಲಿ 2,75 ಲಕ್ಷ ಆಯ್ತು. ಟಾಪ್ ಅಪ್ SIP ನಲ್ಲಿ 5,75 ಲಕ್ಷ ಆಯ್ತು. ಯು ಕ್ಯಾನ್ ಸಿ ದ ಡಿಫರೆನ್ಸ್. ಈ ರೀತಿ ನೀವು ಮಾಡುವಂತ ಸಣ್ಣ ಪುಟ್ಟ ಟಾಪ್ ಅಪ್ನು ಕೂಡ ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ದೊಡ್ಡ ಮಟ್ಟದ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸ್ನೇಹಿತರೆ, ಇನ್ನೊಂದು ಉದಾಹರಣೆ ಕೊಡ್ತೀನಿ. ಕರಣ್ ಮತ್ತು ವಿದುರ್ ಅಂತ ಹೇಳಿ ಇಬ್ರು ಫ್ರೆಂಡ್ಸ್ ಇರ್ತಾರೆ, ಸ್ನೇಹಿತರಿರ್ತಾರೆ. ಇಬ್ರು ಏನ್ ಡಿಸೈಡ್ ಮಾಡ್ತಾರೆ ಅಂತಂದ್ರೆ, ಇನ್ನು 20 ವರ್ಷ ಆದ್ಮೇಲೆ ನಾವಿವಾಗ SIP ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡೋಣ, 20 ವರ್ಷ ಆದ್ಮೇಲೆ ಒಂದು ಒಳ್ಳೆ ಮನೆ ಕಟ್ಟೋಣ 1 ಕೋಟಿದಂತ ಪ್ಲಾನ್ ಮಾಡ್ತಾರೆ. ಆದ್ರೆ ಒಬ್ಬನು ಏನ್ ಮಾಡ್ತಾನೆ ಅಂತಂದ್ರೆ ನಾರ್ಮಲ್ SIP ಮಾಡ್ತಾನೆ ಕರಣ್ ಅನ್ನೋನು, ಇನ್ನೊಬ್ನು ವಿದುರ್ ಅನ್ನೋನು SIP ಟಾಪ್ ಅಪ್ ಮಾಡ್ತಾನೆ. ಏನ್ ಡಿಫ್ರೆನ್ಸ್ ಆಗುತ್ತೆ ಅಂತಂದ್ರೆ, ಕರಣ್ ಅನ್ನೋನು 10,000 ರೂಪಾಯಿ SIP ಮಾಡ್ತಾನೆ ಫಾರ್ ನೆಕ್ಸ್ಟ್ 20 ಇಯರ್ಸ್. ಸೊ ಅವಾಗ 20 ವರ್ಷ ಆದ್ಮೇಲೆ ಅವನ ಕಾರ್ಪಸ್ ಬಂದ್ಬಿಟ್ಟು 12% ರಿಟರ್ನ್ ಹಿಡಿದಾಗ 1 ಕೋಟಿ ಕಾರ್ಪಸ್ ಆಗತ್ತೆ. ಸೊ ಇನ್ನೊಬ್ನು ವಿದುರ್ ಅನ್ನೋನು ಏನ್ ಮಾಡ್ತಾನೆ, 10,000 ರೂಪಾಯಿ SIP ಜೊತೆಗೆ ಪ್ರತಿ ವರ್ಷ 2,000 ರೂಪಾಯಿ SIP ಟಾಪ್ ಅಪ್ ಮಾಡ್ತಾನೆ. ಅದಕ್ಕೆ 15 ವರ್ಷಕ್ಕೆ ಅವನು 1 ಕೋಟಿ ಕಾರ್ಪಸ್ ಅನ್ನ ರೀಚ್ ಮಾಡ್ತಾನೆ. 20ನೇ ವರ್ಷಕ್ಕೆ ಅವನು 2,18 ಲಕ್ಷ ರೂಪಾಯಿ ಕಾರ್ಪಸ್ ಅನ್ನ ಬಿಲ್ಡ್ ಮಾಡ್ತಾನೆ. ಬರೀ 2,000 ರೂಪಾಯಿ ಅವನು SIP ಟಾಪ್ ಅಪ್ ಮಾಡಿದಕ್ಕೆ ಇವೊಂದು 2 ಕೋಟಿ ಪೋರ್ಟ್ಫೋಲಿಯೋ, ಇವೊಂದು 1 ಕೋಟಿ ಪೋರ್ಟ್ಫೋಲಿಯೋ. ದಿಸ್ ಇಸ್ ಹೌ SIP ಟಾಪ್ ಅಪ್ ಅನ್ನೋದು ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ದೊಡ್ಡ ಮಟ್ಟದ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಲಂಸಮ್ ಇನ್ವೆಸ್ಟ್ಮೆಂಟ್. ಪ್ರತಿಯೊಂದು ಮ್ಯೂಚುವಲ್ ಫಂಡ್ ಸ್ಕೀಮಲ್ಲೂ ಕೂಡ ನಾವು ಲಂಸಮ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಕೆಲವೊಂದು AMCಗಳಲ್ಲಿ ಮಿನಿಮಮ್ ಅಮೌಂಟ್ 5,000 ಇರುತ್ತೆ, ಕೆಲವೊಂದು AMCಗಳಲ್ಲಿ 10,000 ಇರುತ್ತೆ. ಡಿಪೆಂಡ್ಸ್ ಆನ್ ನಿಮ್ಮ ಕೆಪಾಬಿಲಿಟಿ. ನೀವು ಎಷ್ಟು ಅಮೌಂಟ್ ಆದರೂ ಬೇಕಾದರೂ ಲಂಸಮ್ ಆಗಿ ಒನ್ ಶಾಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ನಾವು ಇಲ್ಲಿವರೆಗೂ SIP ಬಗ್ಗೆ ಮಾತಾಡಿದ್ವಿ. ಈ SIPನ ಯಾರು ಮಾಡ್ತಾರೆ ಅಂತಂದರೆ ವರ್ಕಿಂಗ್ ಪ್ರೊಫೆಷನಲ್ಸ್ ಮಾಡ್ತಾರೆ. ಅವ್ರಿಗೆ ತಿಂಗಳ ಸ್ಯಾಲ್ರಿ ಬರ್ತಿರುತ್ತೆ. ಬಂದಿರುವಂಥ ಸ್ಯಾಲ್ರಿನಲ್ಲಿ ಸಮ್ ಅಮೌಂಟನ್ನು ಸೇವ್ ಮಾಡಿ ಮ್ಯೂಚುವಲ್ ಫಂಡ್ಗಳಲ್ಲಿ SIP ಮೂಲಕ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆದರೆ ಸುಮಾರು ಜನ ಬಿಸ್ನೆಸ್ ಕ್ಲಾಸ್ ಜನರಿಗೆ ಅವ್ರಿಗೆ ತಿಂಗಳ ಸ್ಯಾಲ್ರಿ ಬರ್ತಿರೋದಿಲ್ಲ. ಅವರ ಇನ್ಕಮ್ ಬಂದ್ಬಿಟ್ಟು ವಾಲಟಿಲಿಟಿ ಇರುತ್ತೆ. 1 ತಿಂಗಳ ಇನ್ಕಮ್ ಬರುತ್ತೆ, ಮತ್ತೊಂದು 3 ತಿಂಗಳು ಬರಲ್ಲ, ಮತ್ತೊಂದು ಸ್ವಲ್ಪ ಇನ್ಕಮ್ ಬರುತ್ತೆ. ಇನ್ಕಮ್ ಅವ್ರಿಗೆ ವಾಲಟಲ್ ಇರುತ್ತೆ. ಅಂಥವರು ಲಂಸಮ್ ಮೂಲಕ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನೀವೇನಾದರೂ ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದರೆ ಈ ಲಂಸಮ್ ಇನ್ವೆಸ್ಟ್ಮೆಂಟ್ಗೆ ಅದರದೇ ಆದಂಥ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಇದೆ. ಉದಾಹರಣೆಗೆ ಈಗ ಮಾರ್ಕೆಟು 25,000 ಲೆವೆಲ್ದಲ್ಲಿ ಟ್ರೇಡ್ ಆಗ್ತಿದೆ ಅಂತ ಇಟ್ಕೊಳ್ಳಿ. ಈಗ ಏನಾದರೂ ನೀವು 1 ಲಕ್ಷ ರೂಪಾಯಿ ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಒಂದು ವೇಳೆ ಮಾರ್ಕೆಟ್ ಏನಾದರೂ 10% ಗ್ರೋತ್ ಆಯಿತು ಅಂತಂದರೆ ನಿಮ್ಮ ಪೋರ್ಟ್ಫೋಲಿಯೋ 10% ಗ್ರೋ ಆಗುತ್ತೆ. ಒಂದು ವೇಳೆ ನೀವು 25,000ಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾರ್ಕೆಟ್ ಏನಾದರೂ 10% ಕರೆಕ್ಷನ್ಸ್ ಆಯಿತು ಅಂತಂದರೆ ನಿಮ್ಮ ಪೋರ್ಟ್ಫೋಲಿಯೋ 10% ನೆಗೆಟಿವ್ ಹೋಗುತ್ತೆ. ಅದಕ್ಕೋಸ್ಕರ ನೀವು ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಮಾರ್ಕೆಟ್ ಕರೆಕ್ಷನ್ ಆಗ್ತಿರೋ ಸಂದರ್ಭಗಳಲ್ಲಿ ಸೊ ಪಾರ್ಟ್ ಬೈ ಪಾರ್ಟ್ ನೀವು 1 ಲಕ್ಷ ಹಾಕುವಂಥ ದುಡ್ಡನ್ನು ಒಂದು 3 ಭಾಗ ಮಾಡಿ, 30,000 ಈ ರೀತಿ ಭಾಗಗಳನ್ನು ಮಾಡಿ ಸೊ ನಿಧಾನವಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದರೆ ನಿಮ್ಮ ಪೋರ್ಟ್ಫೋಲಿಯೋ ಚೆನ್ನಾಗಿ ಗ್ರೋ ಆಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು SWP, ಸಿಸ್ಟಮ್ಯಾಟಿಕ್ ವಿಡ್ರಾ ಪ್ಲ್ಯಾನ್ ಅಂತ ಹೇಳಿ. ಈ ಒಂದು ಫೆಸಿಲಿಟಿ ಪ್ರತಿಯೊಂದು ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ಗಳು ಕೂಡ ಅವೈಲೇಬಲ್ ಇರುತ್ತೆ. SWP ಇಸ್ ಅ ಕಂಪ್ಲೀಟ್ ಆಪೋಸಿಟ್ ಆಫ್ SIP ನಲ್ಲಿ ನೀವೇನು ಮಾಡ್ತೀರಾ, ಪ್ರತಿ ತಿಂಗಳು ಒಂದು ಸರ್ಟನ್ ಡೇಟ್ಗೆ
ಸಮ್ ಅಮೌಂಟನ್ನು ಮ್ಯೂಚುವಲ್ ಫಂಡ್ ಸ್ಕೀಮ್ಗೆ ನೀವು ಪೇ ಮಾಡ್ತಾ ಹೋಗ್ತೀರಾ. ಇಟ್ಸ್ ಎ SIP. ಸೊ SWPನಲ್ಲಿ ಕಂಪ್ಲೀಟ್ ಅಪೋಸಿಟ್ ಆಗುತ್ತೆ. ಸೊ ನೀವು SWPನಲ್ಲಿ ಏನು ಮಾಡ್ತೀರಾ ಅಂತಂದರೆ ಒಂದು ಲಂಸಮ್ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಇಲ್ಲಿ ಮಿನಿಮಮ್ ಅಮೌಂಟ್ ಬಂದ್ಬಿಟ್ಟು 1 ಲಕ್ಷ. 1 ಲಕ್ಷದ ಮೇಲೆ ನೀವು ಎಷ್ಟು ಬೇಕಾದಷ್ಟಾದರೂ ಟಾಪ್ ಅಪ್ ಮಾಡ್ಬೋದು. ಸೊ ಉದಾಹರಣೆಗೆ ನೀವು ಒಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. SWPನಲ್ಲಿ ತಿಂಗಳ ನಿಮಗೆ ಒಂದು 5,000 ರೂಪಾಯಿ ನಿಮ್ಮ ರಿಕ್ವೈರ್ಮೆಂಟ್ ಇದೆ. 5,000 ರೂಪಾಯಿ ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಪ್ರತಿ ತಿಂಗಳು ಕ್ರೆಡಿಟ್ ಆಗಬೇಕು ಅಂತ ನೀವು ಒಂದ್ಸಲ ರಿಕ್ವೆಸ್ಟ್ ಕೊಟ್ಟಾದ್ಮೇಲೆ ನಿಮ್ಮ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋದಿಂದ 5,000 ರೂಪಾಯಿಗೆ ಆಗುವಷ್ಟು ಯೂನಿಟ್ಗಳನ್ನು ಸೆಲ್ ಮಾಡಿ ಆಟೋಮೆಟಿಕ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಮಾಡುವಂಥ ಒಂದು ಪ್ರೋಸೆಸ್ಗೆ ವಿ ಕಾಲ್ ಇಟ್ ಎಸ್ SWP ಅಂತ ಕರೀತಾರೆ. ಈ SWP ಅನ್ನೋ ಕಾನ್ಸೆಪ್ಟು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಜನಪ್ರಿಯತೆಯನ್ನು ಪಡ್ಕೋತಾ ಇದೆ. ಈ SWPಯನ್ನು ಯಾರೆಲ್ಲ ಯುಟಿಲೈಸ್ ಮಾಡ್ಕೋಬೋದು ಅಂತಂದರೆ ಸೀನಿಯರ್ ಸಿಟಿಸನ್ಸು, ರಿಟೈರ್ಮೆಂಟ್ ಆದವರು, ಇವ್ರ ಹತ್ರ ಆಲ್ರೆಡಿ ಒಂದು ಲಂಸಮ್ ಅಮೌಂಟ್ ಇರುತ್ತೆ. ಆ ಅಮೌಂಟನ್ನು ಇವರು SWPಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ತಮ್ಮ ಮಂತ್ಲಿ ರಿಕ್ವೈರ್ಮೆಂಟ್ಗಳನ್ನು ಈಸಿಯಾಗಿ ಅವ್ರು ಮ್ಯಾನೇಜ್ ಮಾಡಬಹುದು. ಸ್ನೇಹಿತರೆ, ಸುಮಾರು ಜನ ಭಾರತದಲ್ಲಿ ಮಂತ್ಲಿ ಇನ್ಕಮ್ ಬರಬೇಕು ಅಂತ ಹೇಳಿ ಸೊ ಮನೆಯನ್ನು ಕಟ್ಟಿಸ್ಬಿಟ್ಟು ಬಾಡಿಗೆ ಕೊಡ್ತಾರೆ. ಸೊ ಒಂದು ಮನೆಯನ್ನು ಕಟ್ಟಿಸ್ಬೇಕು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಮಿನಿಮಮ್ ಆಗಿ ನಿಮ್ಗೆ ಒಂದು 50 ಲಕ್ಷ ರೂಪಾಯಿ ಖರ್ಚಾಗತ್ತೆ. ಒಂದು 50 ಲಕ್ಷ ರೂಪಾಯಿ ಖರ್ಚು ಮಾಡಿದಾಗ ನಿಮಗೆ ತಿಂಗಳ ಒಂದು 10,000 ರೂಪಾಯಿ ಬಾಡಿಗೆ ಬರುತ್ತೆ. 10,000 ರೂಪಾಯಿ ಬಾಡಿಗೆ ಬಂದಾಗ ವರ್ಷಕ್ಕೆ ನಿಮಗೆ 1,20,000 ರೂಪಾಯಿ ಬಾಡಿಗೆ ಬಂದಂಗೆ ಆಗುತ್ತೆ. 50 ಲಕ್ಷ ರೂಪಾಯಿಗೆ ನಿಮಗೆ ವರ್ಷಕ್ಕೆ 1,20,000 ರೂಪಾಯಿ ಬಾಡಿಗೆ ಬಂದರೆ ಅದನ್ನು ಪರ್ಸೆಂಟೇಜ್ ವೈಸಲ್ಲಿ ನೀವು ಲೆಕ್ಕ ಹಾಕಿದಾಗ ಎಷ್ಟಾಗುತ್ತೆ ಅಂತಂದರೆ ವಿಚ್ ಇಸ್ ಗೋಯಿಂಗ್ ಟು ಬಿ 2.5%. ಸೊ ಅದ್ರ ಬದಲಿ ನೀವು FDನಲ್ಲಿ ಇಟ್ಟರೂ ಕೂಡ 50 ಲಕ್ಷ ರೂಪಾಯಿ ನಿಮಗೆ ಮಿನಿಮಮ್ ಅಂದ್ರೂ 5% ಆ್ಯನ್ಯುವಲ್ ರಿಟರ್ನ್ ಬರುತ್ತೆ. ಇನ್ನು SWPನಲ್ಲಿ ನಿಮಗೆ ಸೊ ವರ್ಷಕ್ಕೆ ಮಿನಿಮಮ್ ಅಂದ್ರೂ ಕೂಡ ಒಂದು 13ರಿಂದ 15% ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನಿಮಗೆ ತಿಂಗಳ ರಿಟರ್ನು ಬರುತ್ತೆ, ಪ್ಲಸ್ ನಿಮ್ಮ ಕಾರ್ಪಸ್ ಏನಿರುತ್ತೆ ಅದು ಕೂಡ ಬೆಳೀತಾ ಹೋಗುತ್ತೆ. ಇದಕ್ಕೆ ನಾನು ಕೆಲವೊಂದಿಷ್ಟು ಉದಾಹರಣೆಗಳ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. HDFC ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಇದು 1994 ಆರಂಭವಾಗಿದೆ. ಈ ಸ್ಕೀಮಲ್ಲಿ ನೀವು 1994 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ತಿಂಗಳ 7,500 ವಿಡ್ರಾಲ್ ತೊಗೊಂಡಿದ್ರೆ ಫ್ರಮ್ 1995 ಟು ಟಿಲ್ ನಾವು ಸೊ ತೊಗೊಂಡಿದ್ರೆ ಇಲ್ಲಿವರೆಗೂ ನೀವು ಟೋಟಲ್ ವಿಡ್ರಾಲ್ ತೊಗೊಂಡಿರೋದು 27 ಲ್ಯಾಕ್. ಆದ್ರೂ ಕೂಡ ನೀವು ಅಷ್ಟು ವಿಡ್ರಾಲ್ ತೊಗೊಂಡ್ರೆ ಸೊ 2025ಕ್ಕೆ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ನೀವು 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರೋದು 8,57 ಲಕ್ಷ ರೂಪಾಯಿ ಇದೆ. ಈ ರೀತಿ ಗ್ರೋತು ನಿಮಗೆ ರಿಯಲ್ ಎಸ್ಟೇಟಲ್ಲಿ ಯಾವುದೇ ಕಾರಣಕ್ಕೂ ಗ್ರೋತ್ ಆಗಲ್ಲ. ಅದಕ್ಕೋಸ್ಕರ ನೀವೇನಾದರೂ ರೆಗ್ಯುಲರ್ ಇನ್ಕಮನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಸೊ ರಿಯಲ್ ಎಸ್ಟೇಟ್ಗಿಂತಲೂ SWP ತುಂಬ ಬೆಟರ್ ಆಪ್ಷನ್. ನೆಕ್ಸ್ಟ್ ಒಂದು ಬಂದ್ಬಿಟ್ಟು STP, ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಅಂತ ಹೇಳಿ. ಈ ಆಪ್ಷನನ್ನು ನೀವು ಯಾವಾಗ ಯುಟಿಲೈಸ್ ಮಾಡ್ಕೋಬೋದು ಅಂತಂದರೆ ಸೊ ನಿಮ್ಮ ಹತ್ರ ಒಂದು ಲಂಸಮ್ ದುಡ್ಡು ಬಂದಿದೆ. ಉದಾಹರಣೆಗೆ ಒಂದು 10 ಲಕ್ಷ ರೂಪಾಯಿ ದುಡ್ಡು ಬಂದಿದೆ. ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ. ಆದರೆ ಆ ಸಂದರ್ಭದಲ್ಲಿ ಮಾರ್ಕೆಟ್ ತುಂಬ ಎಕ್ಸ್ಪೆನ್ಸಿವ್ ಇದೆ, ಪೀಕಲ್ಲಿದೆ, ಓವರ್ ವ್ಯಾಲ್ಯೂಡ್ ಆಗಿದೆ. ಈ ಸಂದರ್ಭದಲ್ಲಿ ನೀವೇನಾದರೂ ಬೈ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಯೂನಿಟ್ಗಳು ತುಂಬ ಕಮ್ಮಿ ಸಿಗುತ್ತೆ, ಪ್ಲಸ್ ನೀವು ಎಕ್ಸ್ಪೆನ್ಸಿವ್ ಲೆವೆಲಲ್ಲಿ ಬೈ ಮಾಡ್ದಂಗೆ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ನೀವೇನು ಮಾಡ್ಬೋದು ಅಂತಂದರೆ ಸೊ ನಿಮ್ಮ 10 ಲಕ್ಷ ರೂಪಾಯಿ ದುಡ್ಡನ್ನು ಲಿಕ್ವಿಡ್ ಫಂಡ್ಗಳಲ್ಲಿ ಪಾರ್ಕ್ ಮಾಡ್ಕೊಂಡ್ಬಿಟ್ಟು ಸೊ ಮಾರ್ಕೆಟ್ ಯಾವ ರೀತಿ ಕರೆಕ್ಷನ್ಸ್ ಆಗ್ತಾ ಬರುತ್ತೆ ಸೊ ಆ ಸಂದರ್ಭದಲ್ಲಿ ಲಿಕ್ವಿಡ್ ಫಂಡಿಂದ ನಿಧಾನವಾಗಿ 1 by 1 ಸ್ಲೋಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಿಗೆ ಮೂವ್ ಆನ್ ಮಾಡುವಂಥ ಪ್ರೋಸೆಸ್ಗೆ ವಿ ಕಾಲ್ ಇಟ್ ಎಸ್ STP ಅಂತ ಕರಿತೀವಿ, ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಅಂತ ಕರಿತೀವಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು SIP ಅಂದ್ರೇನು, SIP ಟಾಪಪ್ ಅಂದ್ರೇನು, ಲಂಸಮ್ ಅಂದ್ರೇನು, SWP ಅಂದ್ರೇನು, STP ಅಂದ್ರೇನು ಅನ್ನೋದನ್ನು ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡಿದ್ವಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಅದರ ಜೊತೆಗೆ ನಾನೊಬ್ಬ ಸರ್ಟಿಫೈಡ್ ಮ್ಯೂಚುವಲ್ ಫಂಡ್ ಅಡ್ವೈಸರ್. ನಿಮಗೆ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನ ಫ್ರೀಯಾಗಿ ರಿವ್ಯೂ ಮಾಡ್ಕೊಡ್ಬೇಕು ಅಂತಂದರೆ ಕೆಳಗಡೆ ಕಾಣ್ತಿರುವಂಥ ನಂಬರಲ್ಲಿ ನೀವು ವಾಟ್ಸಪ್ ಮಾಡಿದ್ರೆ ಡೆಫಿನೆಟ್ ಆಗಿ ನಾನು ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.